ಆಪ್ಕಿ ಅದಾಲತ್ನಲ್ಲಿ ಸೂಪರ್ ಸ್ಟಾರ್ ಶಾರುಖ್ ಖಾನ್ ಅವರ ಮೇಲಿರುವ ಆರೋಪವೆಂದರೆ ಇವರು ತುಂಬಾ ಆರೋಗೆಂಟ್ ಎಂಬುದು. ಇದು ಇವತ್ತಿನ ಮಾತುಕತೆ ಅಲ್ಲ. ಶಾರುಖ್ ಖಾನ್ ನೀವು 22 ವರ್ಷಗಳ ಹಿಂದೆ ಆಪ್ಕಿ ಅದಾಲತ್ಗೆ ಬಂದಿದ್ದಾಗ ನನಗಿನ್ನೂ ಚೆನ್ನಾಗಿ ನೆನಪಿದೆ. ಆ ಸಮಯದಲ್ಲಿ ಆಡಿಯನ್ಸ್ ಇಂದ ಯಾರೋ ಒಬ್ರು ಹೇಳಿದ್ರು, ಅಮಿತಾಬ್ ಬಚ್ಚನ್ ನಂಬರ್ 1 ಅಂತ. ಆಗ ನೀವ್ ಹೇಳಿದ್ರಿ ಅವರು ಗ್ರೇಟೆಸ್ಟ್ ಇರ್ಬೋದು, ಆದ್ರೆ ನಾನು ಗ್ರೇಟೆಸ್ಟ್ಗಿನ್ನ ಸ್ವಲ್ಪ ಬೆಟರ್ ಅಂತ. ಅದು ಆ ರೆಕಾರ್ಡಿಂಗ್ ಇದೆಯಾ ನಿಮ್ಮ ಹತ್ರ? ಇನ್ನುವೇ? ಖಂಡಿತವಾಗ್ಲೂ. ಇಲ್ಲಾಂದ್ರೆ ನಾನು ಡಿನೈ ಮಾಡ್ಬಿಡ್ತೇನೆ. ಅದು ಹುಡುಗಾಟ ನಂದು. ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಏನೇನೋ ಮಾತಾಡ್ತಾರೆ ಅಲ್ವಾ, ಸೊ ಚಿಕ್ಕ ಹುಡುಗ ಅನ್ಕೊಂಡು ದಯವಿಟ್ಟು ಕ್ಷಮಿಸ್ಬಿಡಿ ಜಡ್ ಸಾಹೇಬ್ರೆ. ಹಂಗೆ ಹೇಳಿದ್ದಲ್ಲ ನಾನು. ಆದ್ರೆ ಈ ವಿಷಯದ ಬಗ್ಗೆ ನಂಗೆ ತುಂಬಾ 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 ಅಂದ್ರೆ ನಾನು ಎಲ್ರಿಗೂ ಹೇಳ್ತೀನಿ, ನಾವು ನಮ್ಮ ಬಗ್ಗೆ ಭರವಸೆ ಇಟ್ಕೋಬೇಕು. ಮತ್ತೆ ಆ ಯವನ ಟೈಮಲ್ಲಿ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಅಂತೂ ಇದ್ದೇ ಇರುತ್ತೆ ಅಲ್ವಾ. ಅಂದ್ರೆ ಮನುಷ್ಯ ತಪ್ಪು ಕೂಡ ಮಾಡ್ತಾನೆ, ಆದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಒಂದಿರೋ ತುಂಬಾ ಇಂಪಾರ್ಟೆಂಟ್. ಇವಾಗ ನನಗೆ ಗೊತ್ತಿದೆ ನಾನು ಎಷ್ಟು ಒಳ್ಳೆ ಆಕ್ಟರ್ ಅಲ್ಲ ಅಂತ. ಅವಾಗ ನಂಗೆ ಸ್ವಲ್ಪ ಬರ್ತಾ ಇತ್ತು ಆಕ್ಟಿಂಗ್. ಎಷ್ಟು ಕಮ್ಮಿ ಬರುತ್ತೋ ನಮ್ಗೆ ಅವಾಗ್ಲೇ ತುಂಬಾ ಜಾಸ್ತಿ ಬರುತ್ತೆ ಅನ್ಸೋದು. ಇವಾಗ ನಂಗೆ 25 ವರ್ಷ ಆದ್ಮೇಲೆ ಅರ್ಥ ಆಯ್ತು. ಇವಾಗ ನನಗೆ ದೊಡ್ಡ ದೊಡ್ಡ ಆಕ್ಟರ್ಗಳ ಪ್ರೌಢಿಮೆನೇ ಅರ್ಥ ಆಗ್ಲಿಲ್ಲ, ಯಾಕಂದ್ರೆ ನನ್ನಲ್ಲಿ ಪ್ರೌಢಿಮೆ ಇರ್ಲಿಲ್ಲ ಅಂತ. ಸೊ ನಾ ಅದನ್ನ ಹೇಳಿದ್ರು ಕೂಡ ಇವಾಗ ಲ್ಯಾಕ್ ಆಫ್ ಎಜುಕೇಶನ್ ಇಂದ ಹೇಳಿದೀನಿ ಅಷ್ಟೇ. ಮತ್ತೆ ನೀವು ಇನ್ನೂ ಒಂದು ಮಾತು ಹೇಳಿದ್ರಿ, ನೀವು ಯಾವ್ದಾದ್ರೂ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ರೆ ತನ್ನ ಷರತ್ತಿನ ಮೇಲೆ ಕೆಲಸ ಮಾಡ್ತೀನಿ ಅಂತ. ನಾನು ಅವ್ರಿಗೆ ಹೇಳ್ತೀನಿ ಇದು ಚೆನ್ನಾಗಿಲ್ಲ, ಹಾಗಾಗಿ ನಾನು ಮಾಡಲ್ಲ ಅಂತ. ಅದು ಓಕೆ ಅಲ್ವಾ? ಅಂದ್ರೆ ನಾನು ಹೇಳ್ತಿರೋದೇನು ಅಂತಂದ್ರೆ, ಚೆನ್ನಾಗಿಲ್ಲ ಅಂತ ಯಾಕೆ ಹೇಳಬೇಕು? ಇಬ್ರು ಚೆನ್ನಾಗಿಲ್ದಿರೋದನ್ನ ಯಾಕೆ ಮಾಡ್ಬೇಕು? ಇಲ್ಲ, ನಾನು ತುಂಬಾ ಕೆಲಸ ಮಾಡ್ತೀನಿ, ನಾನು ತುಂಬಾ ಪ್ರೀತಿಯಿಂದ ಕೆಲಸ ಮಾಡ್ತೀನಿ. ಮತ್ತೆ ಇವಾಗ್ಲೂ ನಾನು ತುಂಬಾ ಕಂಡೀಷನ್ಸ್ ಇದೆ. ನಾನು ಯಾವುದೇ ಡೈರೆಕ್ಟರ್ಸ್ ಇಲ್ಲಿ ಅವ್ರಿಗೆ ಒಂದೇ ಮಾತು ಹೇಳೋದು, ದಯವಿಟ್ಟು ಪ್ರೀತಿಯಿಂದ ಮಾತಾಡಿ, ನನ್ನ ಬೈಬೇಡಿ, ಟೈಮಿಗೆ ನನ್ನ ಬರಕ್ ಹೇಳ್ಬೇಡಿ, ಮತ್ತೆ ನನ್ನ ಒಂದು ಮಗು ತರ ಟ್ರೀಟ್ ಮಾಡಿ. ಅದು ನನ್ನ ಆರೋಗೆನ್ಸ್ ಅಲ್ಲ, ಅದು ನಂದು ಹುಡುಕ್ತನ. ಅಂದ್ರೆ 50 ವರ್ಷದ ವಯಸ್ಸಲ್ಲೂ ನಾನು ತುಂಬಾ ಹುಡುಗ, ನಾನು ಅಂದ್ರೆ ಹುಡುಕ್ತನ ಇರೋ ಒಂದು. ಈಗಲೂ ಕೂಡ ನಿಮಗೆ ನಂಬಿಕೆ ಇದೆಯಾ ಎಲ್ಲರಿಗಿಂತ ಬೆಟರ್ ಅಂದ್ರೆ ಅದು ಶಾರುಖ್ ಖಾನ್ ಅಂತ? ಇವಾಗ ಪ್ರಪಂಚನೇ ಒಪ್ಕೊಂಡಿದೆ. ನಾನು ಇದನ್ನ ಕ್ಲಿಯರ್ ಮಾಡಕ್ಕೆ ಇಷ್ಟಪಡ್ತೀನಿ. ನಾನು 22 ವರ್ಷಗಳ ಹಿಂದೆ ಆರೋಗ್ಯಂಟ್ ಆಗಿದ್ದೆ, ಇವತ್ತು ಕೂಡ ಆಗಿದ್ದೀನಿ, ಮತ್ತೆ ಮುಂದೆ ಕೂಡ ಆಗಿರ್ತೀನಿ. ಆ ಥರ ಅಲ್ಲ. ಇವಾಗ ನಂದು ಇದೊಂಥರ ನನ್ನ ಸೆನ್ಸ್ ಆಫ್ ಹ್ಯೂಮರ್. ಇದು ನಾನು ನಿಜವಾಗ್ಲೂ ಹೇಳ್ತಾ ಇಲ್ಲ. ಇವಾಗ ಏನ್ ನಿಜಾನೋ ಅದು ನಿಜ ಅಲ್ವಾ. 22 ವರ್ಷಗಳ ಹಿಂದೆ ನಾನು ಸುಂದರವಾಗಿದ್ದೆ, ನಾನು ಇಂಟೆಲಿಜೆಂಟ್ ಆಗಿದ್ದೆ, ನಾನು ಆರೋಗ್ಯಂಟ್ ಇದ್ದೆ. ನಾನು ಇವತ್ತು ಅವತ್ತು ಹೇಗಿದ್ನೋ ಹಾಗೆ ಇದ್ದೀನಿ ಅಲ್ವಾ. ಇವಾಗ ನೋಡಿ, ದಿಲ್ಲಿ ಅವ್ನು ನಾನು ಏನ್ ಬೇಕಾದ್ರೂ ಹೇಳ್ಬೋದು, ಅಂದ್ರೆ ದಿಲ್ಲಿ ಅವ್ರು ಏನ್ ಬೇಕಾದ್ರೂ ಮಾತಾಡ್ಬೋದು ಬಿಡಿ. ನೀವ್ ಇದನ್ನ ಬರೀ ಹ್ಯೂಮರ್ ಇಂದ ಹೇಳ್ತಾ ಇಲ್ಲ ನೋಡಿ. ನನ್ನ ಹತ್ರ ಒಂದು ಇಂಟರ್ವ್ಯೂ ಇದೆ ನಿಮ್ದು. ಈ ಮ್ಯಾಗಝಿನ್ 2016 ಜನವರಿದು. ಇದರಲ್ಲಿ ನೀವ್ ಹೇಳ್ತೀರಾ, ಪೀಪಲ್ ಡೋಂಟ್ ಅಂಡರ್ಸ್ಟ್ಯಾಂಡ್, ಜನರಿಗೆ ಅರ್ಥ ಆಗೋದಿಲ್ಲ. ನಾನು ಜಗತ್ತಿನ 2nd ರಿಚೆಸ್ಟ್ ಆಕ್ಟರ್ ಆಗಿದ್ದೀನಿ, ಜಗತ್ತಿನ. ಇಲ್ಲ, ನಾನು ಇದನ್ನ ತುಂಬಾ ದುಃಖದಲ್ಲಿ ಹೇಳಿದ್ದೆ. ಇದು ನಾನು ಕಂಪ್ಲೇಂಟ್ ಮಾಡಿದ್ದು, ಶೋ ಆಫ್ ಮಾಡ್ತಿರ್ಲಿಲ್ಲ. ಜನ ಅರ್ಥ ಮಾಡ್ಕೋತಿಲ್ಲ, ನಾನು 2nd ಇದ್ದೀನಿ, ಫಸ್ಟ್ ಯಾಕಲ್ಲ. ನನಗೆ ಈ ವಿಷಯದ ಬಗ್ಗೆ ತುಂಬಾ ದುಃಖ ಇದೆ. ಮತ್ತೆ ನಿಜವಾದ ವಿಷಯ ಏನು ಅಂದ್ರೆ, ಇದು ತಪ್ಪು ಇನ್ಫಾರ್ಮೇಶನ್. ನಾನು ನಿಮ್ಗೊಂದು ಚಿಕ್ಕ ಕತೆ ಹೇಳ್ತೀನಿ. ಯಾವಾಗ ಈ ನ್ಯೂಸ್ ಬಂದಿತ್ತೋ ಅವಾಗ ನನ್ನ ಫಿಲ್ಮ್ ಹ್ಯಾಪಿ ನ್ಯೂ ಇಯರ್ ನಾವು ಮಾಡ್ತಾ ಇದ್ವಿ. ಅವಾಗ ನಾವು ಕ್ಲೈಮ್ಯಾಕ್ಸ್ ಇಂದು ಸೆಟ್ ಹಾಕ್ತಾ ಇದ್ವಿ. ಮತ್ತೆ ನಾನು ಕಾರ್ ಡಂಡ ಅಂತ ಒಂದು ಜಾಗ ಇದೆ ನಮ್ಮ ಆಫೀಸ್ ಹತ್ರ ಮುಂಬೈನಲ್ಲಿ. ನಾನು ಕಾರಲ್ಲಿ ಅಲ್ಲಿಗೆ ಹೋಗ್ಬೇಕಾದ್ರೆ ನನ್ನ ಪ್ರೊಡ್ಯೂಸರ್ ಕರೀಮ್ ಅವ್ರ ಫೋನ್ ಬಂತು ನಂಗೆ. ಅವರು ಶಾರುಖ್ ಸೆಟ್ ಹಾಕಕ್ಕೆ ದುಡ್ಡಿಲ್ಲ ಅಂತಂದ್ರು ನಂಗೆ. ಸೊ ನಾನು ಅವ್ರಿಗೆ ಹೇಳಿದೆ, ಯಾವ್ದಾರ ಫಂಕ್ಷನ್ ಮದ್ವೆ ಇದ್ರೆ ಹೇಳಿ, ಹೋಗಿ ಡ್ಯಾನ್ಸ್ ಮಾಡಿ ಬರ್ತೀನಿ. ಸೊ ಸೆಟ್ ಹಾಕಿ ದುಡ್ಡು ಬೇಕಾಗಿತ್ತು. ನಿಜ ಹೇಳ್ತಾ ಇದೀನಿ, ತುಂಬಾ ದೊಡ್ಡ ಸೆಟ್ ಅದು. ನಾವು ಆಕ್ಚುಲಿ ಇಡೀ ದುಬೈದೊಂದು ಸೆಟ್ ಹಾಕಿದ್ವಿ ನಾವು. ಸೊ ಅವ್ರು ಹೇಳಿದ್ರು, ಏನಾರು ಮಾಡ್ಲೇಬೇಕು, ಕೈಯಲ್ಲಿ ದುಡ್ಡಿಲ್ಲ, 12 ದಿನದಲ್ಲಿ ಪೇಮೆಂಟ್ ಮಾಡ್ಬೇಕು ಅಂದ್ರು. ಸೊ ಅದಕ್ಕೆ ನಾನು ಹೇಳಿದೆ, ಯಾವ್ದಾರ ಫಂಕ್ಷನ್ ಇದ್ರೆ ನೋಡು, ಅವಾರ್ಡ್ ಫಂಕ್ಷನ್ ಇದ್ರೆ ನೋಡು, ನಾನು ಹೋಗಿ ಡ್ಯಾನ್ಸ್ ಮಾಡಿ ಬರ್ತೀನಿ, ದುಡ್ಡು ಬರುತ್ತೆ ಅಂತ ಅಂದೆ ನಾನು. ಸೊ ನಾವು ಅದನ್ನ ಹುಡುಕಕ್ ಶುರು ಮಾಡಿದ್ವಿ. ಸೊ ನಾವು ಅದನ್ನ ಹುಡುಕ್ಬೇಕಾದ್ರೆ ನಾನು ಟ್ವಿಟರ್ ಓದ್ದೆ. ನಾನು ಈ ಪರಿಸ್ಥಿತಿಲಿ ಇರ್ಬೇಕಾದ್ರೆ ನಾನು ಟ್ವಿಟರ್ ಓದ್ದೆ, ದಟ್ ಶಾರುಖ್ ಖಾನ್ ಇಸ್ ದ 2nd ರಿಚೆಸ್ಟ್ ಆಕ್ಟರ್ ಇನ್ ದ ವರ್ಲ್ಡ್. ನನಗೆ ಎಂತ ಅವಮಾನ ಇದು ಅನ್ಕೊಂಡೆ. ಇವಾಗ ಅಲ್ಲ, ನಮ್ಗೆ ಅಲ್ಲಿ ಸೆಟ್ ಹಾಕಕ್ ದುಡ್ಡಿಲ್ಲ, ಇಲ್ಲಿ ನೋಡಿದ್ರೆ ಈ ತರ ನ್ಯೂಸ್ ಬರ್ತಾ ಇದೆ. ಅವಾಗ ನಂಗೆ ತುಂಬಾ ವಿಚಿತ್ರ ಮತ್ತೆ ಐರಾನಿಕ್ ಅನ್ಸಿತ್ತು. ಓಕೆ, ನೀವ್ ಇದರಲ್ಲಿ ಸೀರಿಯಸ್ ಆಗಿ ಹೇಳಿರೋ ಕಾಣಿಸ್ತಾ ಇದೆ. ನೀವ್ ಹೇಳಿದಿರಿ, ಕೆಲವು ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ, ನಾನು ಜಗತ್ತಲ್ಲಿ 2nd ಎಂಥ ವ್ಯಕ್ತಿ ಅಂದ್ರೆ ನಾನು ಆಕ್ಟಿಂಗ್ ಇಂದ ಏನು ಸಂಪಾದನೆ ಮಾಡ್ತಿಲ್ಲ. ನಾನು ಆಕ್ಚುಲಿ ದುಡಿಯೋದಿಲ್ಲ, ನಾನು ಫಿಲ್ಮ್ಸ್ಗೆ ದುಡ್ಡೇ ತಗೊಳ್ಳೋದಿಲ್ಲ ನಾನು. ಮತ್ತೆ ಇವಾಗ ಜನ ಎಲ್ಲ ಅನ್ಕೊಳ್ಳೋ ತರ ಯಾರು ನನಗೆ ಆಕ್ಟಿಂಗಿಗೆ ಅಂತ ಬಂದು ಯಾರು ದುಡ್ಡು ಕೊಡ್ತಾನೆ ಇಲ್ಲ ನನಗೆ. ಬಟ್ ಜೆನ್ಯೂನ್ಲಿ ನಾನು ತಗೊಳ್ಳೋದಿಲ್ಲ. ನಾನು ಎಂಡಾರ್ಸ್ಮೆಂಟ್ಸಿಗೆ ತಗೋತೀನಿ, ನಾನು ಲೈವ್ ಶೋಸಿಗೆ ತಗೋತೀನಿ, ನಾನು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತೀನಿ. ಫಿಲ್ಮ್ಗಳಲ್ಲಿ ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ಗೆ ನಾನು ಹೇಳ್ತೀನಿ, ನೀವು ಫಿಲ್ಮ್ ಮೇಲೆ ದುಡ್ಡು ಹಾಕಿ ಫಿಲ್ಮ್ ಚೆನ್ನಾಗಿರ್ಬೇಕು ಅಂತ. ನಾನು ಜೆನ್ಯೂನ್ಲಿ ದುಡ್ಡು ತಗೊಳ್ಳೋದೇ ಇಲ್ಲ ಅವರಿಂದ. ನೀವು ಯಾವುದೇ ಪ್ರೊಡ್ಯೂಸರು ಇಲ್ಲಿ ಆಪ್ಕಿ ಅದಾಲತ್ತಿಗೆ ಬಂದ್ರೆ ಅವ್ರ ಜೊತೆ ನಾನು ಕೆಲಸ ಮಾಡಿದ್ರೆ ಅವ್ರು ನಿಮಗೆ ಹೇಳ್ತಾರೆ, ಶಾರುಖ್ ಯಾವತ್ತೂ ದುಡ್ಡು ಕೇಳೋದೇ ಇಲ್ಲ ಅಂತ. ನೀವು ಫಿಲ್ಮ್ ಮೇಲೆ ಹಾಕಿ ನಿಮಗೆ ಉಳಿದ್ರೆ ಅಥವಾ ನೀವು ದುಡಿದ್ರೆ ಕೊಡಿ, ಇಲ್ಲಾಂದ್ರೆ ಕೊಡ್ಲೇ ಬಿಡಿ ಅಂತ ಹೇಳ್ತೀನಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಾನು ಹಿಂದಿನ 15-20 ವರ್ಷಗಳಲ್ಲಿ ಯಾರ ಹತ್ರನೂ ನಾನು ಯಾವತ್ತೂ ನನಗೆ ಈ ಫಿಲ್ಮಿಗೆ ದುಡ್ಡು ಬೇಕು ಅಂತ ಹೇಳೇ ಇಲ್ಲ. ಆದ್ರೆ ನಾನು ಬೇರೆ ಕೆಲಸಗಳು ಎಷ್ಟು ಮಾಡ್ತೀನಿ ಅಂದ್ರೆ ನಾನು ಅದರಿಂದ ದುಡಿತೀನಿ, ಅವ್ರ ಹತ್ರ ತಗೋತೀನಿ. ನಾನು ನಿಜ ಹೇಳ್ತಾ ಇದ್ದೀನಿ, ಸುಳ್ಳು ಹೇಳ್ತಾ ಇಲ್ಲ. ಯಾಕಂದ್ರೆ ನಾನು ಒಳ್ಳೆ ಫಿಲ್ಮ್ಗಳನ್ನ ಮಾಡಿದ್ದೀನಿ,
ಕೆಟ್ಟ ಸಿನಿಮಾಗಳನ್ನ ಮಾಡಿದೀನಿ. ಆದ್ರೆ ಜೆನ್ಯೂನ್ಲಿ ನನಗೇನ್ ಅನ್ಸತ್ತಂದ್ರೆ ನನಗೆ ಫಿಲ್ಮ್ ಮಾಡೋದು ಒಂದು ಪೂಜೆ ಇದ್ದಂಗೆ, ನನಗೆ ಪಯಟಿ ಅದು. ಸೊ ನಾನು ಅದೇ ತರ ನಾನು ದಂಧೆ ತರ ಸಿನಿಮಾದಲ್ಲಿ ಕೆಲಸ ಮಾಡೋದೇ ಇಲ್ಲ. ನಾನು ಮಿಕ್ಕಿದ ಎಲ್ಲಾ ಕೆಲಸಗಳನ್ನು ನಾನು ಬಿಸ್ನೆಸ್ ತರನೇ ಮಾಡ್ತೀನಿ. ಆದ್ರೆ ನಾನು ಫಿಲ್ಮ್ ಅಲ್ಲಿ ಕೆಲಸನ ಜೆನ್ಯೂನ್ಲಿ ದುಡ್ಡಿಸ್ಕೊಂಡು ಮಾಡೋದಿಲ್ಲ. ಪಬ್ಲಿಕ್ ಅಂತೂ ಹೀಗೆ ಅನ್ಕೊಂಡಿರ್ತಾರೆ, ಹಾ, ಶಾರುಖ್ ಖಾನ್ ಏನೇ ಮಾಡಿದ್ರು ದುಡ್ಡಿಗೋಸ್ಕರ ಮಾಡ್ತಾರೆ. ತುಂಬಾ ಅವ್ರ ಪ್ರೈಸ್ ಇಷ್ಟಿರ್ಬೋದು ಅಷ್ಟಿರ್ಬೋದು. ನನಗೆ ಕೇಳಿ ಒಂದ್ಸಲ, ನೀವ್ ಯಾವ್ದೇ ಪ್ರೊಡ್ಯೂಸರ್ನ ಒಂದ್ಸಲ ಕೇಳಿ. ಇವಾಗ ನಾನೇನೋ ಸುಳ್ಳು ಹೇಳಿದೆ ಅಂತಾನೆ ನೀವು ನನ್ನ ಹ್ಯಾಂಗ್ ಕೂಡ ಮಾಡ್ಬೋದು. ಆದ್ರೆ ನೀವ್ ಯಾರನ್ ಬೇಕಾದ್ರೂ ಹೋಗಿ ಕೇಳಿ. ನಾನು ಎಲ್ಲಾ ಡೈರೆಕ್ಟರ್ ಪ್ರೊಡ್ಯೂಸರ್ಗೂ ಒಂದೇ ಹೇಳೋದು, ನನಗ್ ದುಡ್ಡು ಬೇಕಾಗಿಲ್ಲ, ನೀವು ಫಿಲ್ಮಿಗೆ ದುಡ್ಡು ಹಾಕಿ. ಅಂಡ್ ನನಗೆ ಜೆನ್ಯೂನ್ಲಿ ಇದ್ ನಂದು ಏನ್ ಹೇಳ್ತಾರೆ ಅದಕ್ಕೆ, ದಿಸ್ ಇಸ್ ಮೈ ಗ್ರೇಟೆಸ್ಟ್ ಥಿಂಗ್ ದಟ್ ಐ ಕ್ಯಾನ್ ಡೂ ಟು ಆಕ್ಟ್ ಇನ್ ಫಿಲ್ಮ್ಸ್. ಸೊ ನಾನು ಇವತ್ತಿನ ತನಕ ಅದನ್ನ ಬಿಸ್ನೆಸ್ ತರ ಯಾವತ್ತು ಆಕ್ಟರ್ ತರ ಮಾಡೇ ಇಲ್ಲ. ನಾನು ಕೇಳ್ಪಟ್ಟೆ, ಕೆಲವು ಆಕ್ಟರ್ ತನಗೋಸ್ಕರ ಆಕ್ಟ್ ಮಾಡ್ತಾರೆ, ಕೆಲವರು ಮನಕ್ಕೋಸ್ಕರ, ಕೆಲವರು ಧನಕ್ಕೋಸ್ಕರ. ನಾನು ಸರ್ ತನು ಮನ ಧನ ಫಿಲ್ಮ್ಗಳಿಗೋಸ್ಕರ ಹಾಡಿದೆ ನಂದು. ತನ್ ಮನ್ ಧನ್ ಸಬ್ ಹೈ ತೇರಾ. ನಾನಿದ್ ಯಾವುದೇ ಹುಡುಗಿಗೋಸ್ಕರ ಹಾಡ್ತಾ ಇಲ್ಲ, ಫಿಲ್ಮ್ಗೋಸ್ಕರ ಇದೆ. ಬಿನ್ ತೇರೆ ಕ್ಯಾ ಹೈ ಮೇರಾ, ಸಚ್ಮುಚ್ ರಾತ್ ದಿನ್ ತೇರೆ ಗುನ್ ಗಾತಾ ರಹೂಂ. ನಾ ಇದನ್ನ ಫಿಲ್ಮ್ಗೋಸ್ಕರ ಮಾಡ್ತೀನಿ. ನನ್ನ ತನುವಿಂದ, ಮನದಿಂದ, ಧನದಿಂದ ನಾನು ಇದೇ ತರ ಮಾಡ್ತಾ ಇದ್ದೆ ಅಂದ್ರೆ ಒಂದಿನ ನಾನು ಫಕೀರಾಗಿ ಹೋಗ್ತೀನಿ. ನಿಜ ಹೇಳ್ತಾ ಇದೀನಿ. ನಾನು ಪ್ರತಿ ದಿನಾನು ಫಿಲ್ಮ್ಸ್ ಮಾಡ್ತಿರ್ತೀನಿ. ಮತ್ತೆ ನನ್ನ ಜೀವನದ ತುಂಬಾ ದೊಡ್ಡ ಹೋಪ್ ಏನು ಅಂದ್ರೆ, ನಾನು ಯಾವುದೇ ಫಿಲ್ಮ್ ಮಾಡಿದ್ರು ತುಂಬಾ ಜಾಸ್ತಿ ಜನ ಅದನ್ನ ನೋಡಿ ಅದರಿಂದ ಖುಷಿ ಅನುಭವಿಸ್ಬೇಕು ಅಂತ. ದುಡಿಮೆಗೆ ಅಂತ ಅಲ್ಲ. ಮತ್ತೆ ಒಂದು ದಿನ ಹಿಂದೂಸ್ತಾನದಲ್ಲಿ ಒಂದ್ ಎಂತ ಸಿನಿಮಾ ಮಾಡ್ತೀನಿ ಅಂದ್ರೆ, ನಾನು ತುಂಬಾ ಈ ವಿಷಯದಲ್ಲಿ ನ್ಯಾಷನಲಿಸ್ಟ್. ನಾನು ಎಂತ ಸಿನಿಮಾ ಅಂದ್ರೆ ಜಗತ್ತವರೆಲ್ಲ ನೋಡಿ ಹೇಳ್ಬೇಕು ಇಂಡಿಯಾದಲ್ಲಿ ಬೆಸ್ಟ್ ಸಿನಿಮಾಗಳಾಗತ್ತೆ ಅಂತ. ಅಂಡ್ ಐ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ದಟ್. ಅದೇ ನನ್ನ ಡ್ರೀಮ್. ನೀವು ಸಿನಿಮಾಗಳಿಂದ ಹಣ ಸಂಪಾದನೆ ಮಾಡ್ತಾ ಇಲ್ಲ ಅಂತಂದ್ರೆ ಹೇಗೆ ಸಂಪಾದನೆ ಮಾಡ್ತಾ ಇದ್ದೀರಾ? ಹಾಡ್ತಾ ಕುಣಿತಾ ಇರ್ತೀನಿ. ನಾನು ಹೋಗ್ತೀನಿ, ಪಾರ್ಟೀಸಲ್ಲಿ ಡ್ಯಾನ್ಸ್ ಮಾಡ್ತೀನಿ, ಪ್ರೈಡ್ ಇಂದ ಮಾಡ್ತೀನಿ, ಶೋಸ್ ಅಲ್ಲಿ ಡ್ಯಾನ್ಸ್ ಮಾಡ್ತೀನಿ. ಅಂಡ್ ದೇವರು ಹಿಂಗೆ ಇಟ್ಟಿರ್ಲಿ, ಇದ್ರಲ್ಲಿ ತುಂಬಾ ಒಳ್ಳೆ ಮಾರ್ಕೆಟ್ ಇದೆ ನಂದು. ಲೈವ್ ಶೋನಲ್ಲಿ ಒಳ್ಳೆ ಮಾರ್ಕೆಟ್ ನಡೀತಾ ಇದೆ ನಂದು. ಒಳ್ಳೆ ಮಾರ್ಕೆಟ್ ನಡೀತಾ ಇದೆ ಈಗ. ನಾನು ಎಂಡೋಸ್ಮೆಂಟ್ಸ್ ಮಾಡ್ತೀನಿ, ಆಲ್ಮೋಸ್ಟ್ 20-21 ಎಂಡೋಸ್ಮೆಂಟ್ಸ್ ಮಾಡ್ತಿದ್ದೀನಿ. ಮತ್ತೆ ನಾನು ಇದನ್ನ ತುಂಬಾ ಗರ್ವದಿಂದ ಹೇಳ್ತೀನಿ. ಅಂದ್ರೆ ಎಲ್ಲಾ ಯಂಗ್ಸ್ಟರ್ಸ್ಗೂ ಇದನ್ನ ನಾನು ಹೇಳ್ತಾ ಇದ್ದೀನಿ. ಈಗ ದುಡ್ಡು ದುಡಿಯೋದ್ರಲ್ಲಿ, ಒಳ್ಳೆ ಮನೆ ತಗೊಳ್ಳೋದ್ರಲ್ಲಿ, ಒಳ್ಳೆ ಗಾಡಿ ತಗೊಳ್ಳೋದ್ರಲ್ಲಿ, ನಮ್ ಹೆಂಡತಿ ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ಳೋದ್ರಲ್ಲಿ ಯಾವುದೇ ತರದ ಕೆಟ್ಟದು ಇಲ್ಲ. ಜನಗಳು ನಿಮ್ಗೆ ಹೇಳ್ತಾರೆ ಮೆಟೀರಿಯಲಿಸ್ಟಿಕ್ ಕೆಲಸಗಳನ್ನ ಮಾಡ್ಬೇಡಿ ಅಂತ. ನೀವು ಈಗ ಅದೇನೆ ಹಿಮಾಲಯಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾರೆ, ದುಡ್ಡಲ್ಲಿ ಏನೂ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಇದೆ, ನೀವು ಮೊದಲು ನಿಮ್ ಮಕ್ಳಿಗೆ ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು, ಅವ್ರಿಗೆ ಒಳ್ಳೆ ಮನೆ ಕೊಡಬೇಕು. ಅದಾದ್ಮೇಲೆ ಏನೇ ಮಾಡ್ಬೇಕಂದ್ರು ನಿಮ್ಗೆ ಏನ್ ಇಷ್ಟನೋ, ನನಗೆ ಫಿಲಮ್ ಅಂದ್ರೆ ಇಷ್ಟ, ಅದನ್ನ ದಯವಿಟ್ಟು ಓಪನ್ ಆಗಿ ಮಾಡಿ. ನನಗೆ ಜೆನ್ಯೂನ್ಲಿ ದೇವ್ರು ನನಗೆ ತುಂಬಾ ಕೊಟ್ಟಿದ್ದಾನೆ. ನಾನು ಚೆನ್ನಾಗಿ ದುಡಿತಾ ಇದ್ದೀನಿ, ಮತ್ತೆ ಈ ಕೆಲಸಗಳಲ್ಲಿ ದುಡಿತೀನಿ, ಮತ್ತೆ ಕಂಪ್ಲೀಟ್ಲಿ ಓಪನ್ ಆಗಿ ಖುಷಿಯಿಂದ ದುಡಿತೀನಿ. ನನಗೆ ನೆನಪಿದೆ, 22 ವರ್ಷಗಳ ಹಿಂದೆ ನೀವು ಆಪ್ಕೆ ಅದಾಲತ್ನಲ್ಲಿ ಹೇಳಿದ್ರಿ, ನೀವು ಖಾಲಿದ್ ಮೊಹಮ್ಮದ್ ಅವ್ರ ಹತ್ರ ಹೋಗಿದ್ರಿ, ಜೇಬ್ನಲ್ಲಿ ಹಣನ ಇಟ್ಟು ಪ್ರಶಸ್ತಿನ ಖರೀದಿ ಮಾಡಿ ಅಂದಿದ್ರು. ಹಾ, ಜನಗಳು ನನಗೆ ಹಂಗೆ ಹೇಳಿದ್ರು. ಅದು ಇವ್ರು ದುಡ್ಡು ತಗೋತಾರೆ, ಇದೆಲ್ಲ ಮಾಡ್ತಾರೆ ಅಂತ. ಅವ್ರು ತುಂಬಾ ದೊಡ್ಡ ಜರ್ನಲಿಸ್ಟು. ನಾನು ಆ ಟೈಮಲ್ಲಿ ಒಂದು 6-7 ತಿಂಗಳು ನಾನು ತುಂಬಾ ದಡ್ಡತನಗಳನ್ನ ಮಾಡಿದ್ದೀನಿ. ನಾನು ಅಲ್ಲಿಗೆ ಹೋದೆ, ಆಮೇಲೆ ಹೇಳಿದೆ ಅವಾರ್ಡ್ ನಂಗೆ ಸೇರ್ಬೇಕು ಅಂತ. ಐ ಥಿಂಕ್ ಬಾಜಿಗರ್ ಫಿಲ್ಮ್ ಅನ್ಸುತ್ತೆ. ತುಂಬಾ ಒಳ್ಳೆ ಆಕ್ಟಿಂಗ್ ಮಾಡಿದೆ ಅದರಲ್ಲಿ. ಹಾರ್ಕರ್ ಜೀತ್ನೆ ವಾಲೆಗೋ ಬಾಜಿಗರ್ ಕೇಳ್ತಾರೆ ಡೈಲಾಗ್. ಆಮೇಲೆ ನಾನು ದಡ್ಡಂತರ ಅಲ್ಲಿಗೆ ಹೋದೆ. ನೀವು ದುಡ್ಡಿಸ್ಕೊಂಡು ಅವಾರ್ಡ್ ಕೊಡ್ತೀರಾ ಅಂತ ಬೇರೆಯವ್ರು ಹೇಳಿದಾರೆ ಅಂತ ಅಂದೆ. ಇವಾಗ ನನ್ನ ಹತ್ರ 250-300 ರೂಪಾಯಿ ಅಷ್ಟೇ ಇರೋದು. ಇದು ನೀವು ಇಟ್ಕೊಳ್ಳಿ, ಬಾಕಿದೆ ನಾನು ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತೀನಿ ಅಂತಂದೆ. ಪಾಪ ನನಗೆ ಇನ್ನೂ ಜ್ಞಾಪಕ ಇದೆ. ತುಂಬಾ ನಾಚ್ಕೊಂಡ್ಬಿಟ್ರು. ತುಂಬಾ ಡೀಸೆಂಟ್ ಮನುಷ್ಯ ಅವರು ಶಾರುಖ್, ದಟ್ಸ್ ನಾಟ್ ಇಟ್, ಹಿಂಗೆಲ್ಲ ಆಗೋದಿಲ್ಲ ಅಂತ ಅವ್ರು ಹೇಳ್ತಾ ಇದಾರೆ. ನಾನು ಪಬ್ಲಿಕ್ ಆಗಿ ಕೂಗಾಡ್ತಾ ಇದ್ದೀನಿ. ಆಮೇಲೆ ನಾನು ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಹೇಳಿದೆ. ಅದಾದ್ಮೇಲೆ ನಾನು ಅವ್ರಿಗೆ ಸಾರಿನೂ ಕೇಳಿದ್ದೆ, ನಾನು ಈ ತರ ಮೂರ್ಖತನ ಮಾಡಿದೆ, ತಪ್ಪು ಮಾಡಿದ್ದೆ. ಆದ್ರೆ ಆ ಥರ ಅಲ್ಲ. ಯಾಕಂದ್ರೆ ಇವಾಗ ನಂಗೆ ಸಿಕ್ಕಿದೆ ಅಂದ್ರೆ ಜನ ಅನ್ಕೋಬಾರ್ದಲ್ವ ಇವ್ನು ದುಡ್ಡು ಕೊಟ್ಬಿಟ್ಟು ತಗೊಂಡಿದ್ದಾನೆ ಅಂತ. ಅದಕ್ಕೆ ಸರ್, ನನ್ನ ಕ್ವಶನ್ ಏನಪ್ಪಾ ಅಂತಂದ್ರೆ, ನಿಮ್ಮ ಸಕ್ಸಸ್ಸಲ್ಲಿ ನಿಮ್ಮ ಅಮ್ಮನ ರೋಲ್ ತುಂಬಾನೇ ಇದೆ. ನೀವು ಅವರಿಗೆ ಎಲ್ಲ ಕ್ರೆಡಿಟ್ನ ಕೊಡ್ತಾ ಹೋಗ್ತೀರಾ. ಅವರು ಭಗವಂತನ ಕಿವಿ ಹಿಡಿದಿದ್ದಾರೆ ಅಂತ ಹೇಳ್ತೀರಾ. ನೀವು ನಿಮ್ಮನ್ನ ಸಕ್ಸಸ್ಫುಲ್ ಆಗಿ ಮಾಡಬೇಕು ಅಂತ ಹೇಳ್ತಿರ್ತಾರೆ ಅವರು. ಆಫ್ಟರ್ 25 ಇಯರ್ಸ್ ಆದ್ಮೇಲೆ ನೀವು ರಿಚೆಸ್ಟ್ ಫಿಲಮ್ ಆಕ್ಟರ್ ಇನ್ ದ ವರ್ಲ್ಡ್. ಯು ಹ್ಯಾವ್ ಎವ್ರಿಥಿಂಗ್ ಸರ್. ಬಟ್ ಸೆಕೆಂಡ್ ಸರ್, ನನಗೆ ಫಸ್ಟ್ ನೀವು ಸರ್, ನೀವು ಈ ಕೆಲಸ ಮಾಡಬೇಕಾದ್ರೂ ನಿಮಗೆ ಅನ್ಸುತ್ತಾ ನಾನು ಇನ್ನೂ ಏನಾದ್ರೂ ಮಾಡೋದಿದೆ, ನಾನು ಮಾಡೋದಕ್ಕೆ ಇನ್ನೂ ತುಂಬಾನೇ ಇದೆ ಅಂತ ಅನ್ಸುತ್ತಾ? ಅಬ್ಸಲ್ಯೂಟ್ಲಿ. ನಾನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನಾವು ದೇವ್ರು ಹಿಂಗ್ ಮಾಡದೇ ಇರ್ಲಿ, ದೇವ್ರ ದಯೆ ಯಾವಾಗ್ಲೂ ಇರ್ಲಿ. ಯಾರ ಜೊತೆನೂ ಈ ತರದೊಂದು ನಡೀಲೇಬಾರ್ದು. ಅದು ನಾವ್ ಯಾರನ್ನ ಪ್ರೀತಿಸ್ತೀವೋ, ನಮ್ಮ ಸಂಬಂಧಿಕರು ಯಾರಿದಾರೋ ಅವ್ರು ತೀರ್ಕೋಬಾರ್ದು. ಆದ್ರೆ ಇದು ಜೀವನದೊಂದು ಸತ್ಯ. ಇದು ಈ ತರ ಆಗೇ ಆಗತ್ತೆ, ಮತ್ತೆ ಇದು ಎಲ್ರಿಗೂ ಆಗೇ ಆಗತ್ತೆ. ನನಗಿದು ತುಂಬಾ ಚಿಕ್ಕ ವಯಸ್ಸಲ್ಲಿ ಆಗಿತ್ತು ಅಷ್ಟೇ. ಸೊ ನನ್ನ ಬಿಲೀಫ್ ಏನು ಅಂದ್ರೆ, ಸರಿ ಬಿಡಪ್ಪ, ಇವಾಗ ನಮ್ಮ ಅಪ್ಪ ಅಮ್ಮನ ದೇವ್ರು ಕಿತ್ಕೊಂಡಿದ್ದಾನೆ ಅಂದ್ರೆ ಅವ್ರ ಆಯಸ್ ಮುಗ್ದಿತ್ತು, ಅವ್ರು ಹೋಗ್ಲೇಬೇಕು ಅಂದಿದ್ರೆ. ಸೊ ಎಲ್ಲೋ ಒಂದ್ ಕಡೆ ಅವರು ಒಂದು ಒಳ್ಳೆ ವಿಷಯ ಏನಪ್ಪಾ ಅಂತಂದ್ರೆ, ಅವ್ರಿಬ್ರು ಇವಾಗ ದೇವ್ರ ಹತ್ರನೇ ಕುತ್ಕೊಂಡು ದೇವ್ರ ಹತ್ರ ಸೆಟ್ಟಿಂಗ್ ಮಾಡ್ತಿದ್ದಾರೆ. ನಮ್ಮ ಹುಡುಗ ಅಲ್ಲೇ ಇದ್ದಾನೆ, ಅವ್ನಿಗೇನು ಕೆಟ್ಟದಾಗಬಾರ್ದು ಅಂತ. ಸೊ ನಾನು ನಿಜವಾಗ್ಲೂ ಇದನ್ನ ನಂಬ್ತೀನಿ. ನಾನು ಇವತ್ತಿಗೂ ವಾರದಲ್ಲಿ 1 ಅಥವಾ 2 ದಿನ ನನ್ನ ಮಕ್ಕಳ ಜೊತೆಗೆ ನಾನು ನಮ್ ಟೆರೆಸ್ ಮೇಲೆ ಹೋಗ್ತೀನಿ. ಅಂಡ್ ನನ್ ಬಿಲೀಫ್ ಏನು ಅಂತಂದ್ರೆ, 2 ಸ್ಟಾರ್ಗಳು ನಮ್ಮ ಅಪ್ಪ ಅಮ್ಮ ಅಂತ. ನಾನು ಹೋಗಿ ಅವ್ರ ಮುಂದೆ ನಿಂತ್ಕೊಂಡು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀನಿ, ಥ್ಯಾಂಕ್ ಯು ಹೇಳ್ತೀನಿ. ಅಂಡ್ ನನ್ನ ಮಕ್ಳಿಗೂ ಕೂಡ ಹೇಳಿದೀನಿ, ಆ 2 ಸ್ಟಾರ್ಗಳು ನಿಮ್ಮ ಅಜ್ಜಿ ತಾತ ಅಂತ. ಅವ್ರಿಗೆ ಹಲೋ ಹೇಳಿ ಅಂತ ಹೇಳ್ತೀನಿ. ಅವ್ರಿಗೆ ಗೊತ್ತು ನಾನು ಸ್ವಲ್ಪ ದಡ್ಡ ಈ ವಿಷಯದಲ್ಲಿ ಅಂತ. ಆದ್ರೆ ಪಾಪ ಅವರು ಪ್ರೇ ಮಾಡ್ಕೊಂಡ್ ಬರ್ತಾರೆ. ಅಂಡ್ ಇವತ್ತಿಗೂ ನಾನು ಕೆಲಸ ಮಾಡುವಾಗ ನನಗೆ ಒಂದೇ ಇರೋದು, ನನ್ನ ಫಿಲ್ಮ್ನ ಎಷ್ಟು ಜನ ನೋಡ್ತಾರೋ ಅವರೆಲ್ಲ ಖುಷಿ ಪಡ್ಬೇಕು ಅಂತ. ಯಾಕಂದ್ರೆ ನಿಜವಾಗ್ಲೂ ನನಗೇನ್ ಸಿಕ್ಕಿದ್ಯಲ್ಲ, ನಿಜವಾಗ್ಲೂ ನಾನು ಅದನ್ನ ಡಿಸರ್ವ್ ಮಾಡ್ತೀನಿ ಅಂತ ನಾನು ಅನ್ಕೊಂಡೇ ಇಲ್ಲ.
ಮತ್ತೆ ಆ ಹಕ್ಕನ್ನ ನಾನು ಗಳಿಸೋ ಒಂದು ಪ್ರಯತ್ನದಲ್ಲಿ ನಾನು ಜೀವನ ಪೂರ್ತಿ ಕೆಲಸ ಮಾಡ್ತಾ ಇರ್ತೀನಿ. ಯಾವತ್ತಾದ್ರೂ ಒಂದಿನ ನಂಗೆ ಅನ್ಸ್ಬೇಕು ನಾನು ಇಷ್ಟೊಳ್ಳೆ ಕೆಲಸ ಮಾಡಿದೀನಿ, ಅದಕ್ಕೆ ನೀವು ಇಷ್ಟೊಂದು ಪ್ರೀತಿ ಕೊಟ್ಟಿದ್ದೀರಲ್ಲ, ಅದ್ರ ಹಕ್ಕೇನಿದೆ ಅದು ನಿಜವಾಗ್ಲೂ ಬಂದು ನನಗೆ ಸೇರತ್ತೆ ಅಂತ. ದಟ್ಸ್ ದ ಓನ್ಲಿ ರೀಸನ್ ಐ ಆಮ್ ವರ್ಕಿಂಗ್.